PCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ತ್ರಿಶಂಕು ಸ್ಥಿತಿಯಲ್ಲಿದ್ದ ಸುಂಕದಕಲ್ಲು ಗ್ರಾಮಕ್ಕೆ ಅಭಿವೃದ್ಧಿಯ ದಾರಿ. ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಭಗೀರಥ ಪ್ರಯತ್ನ. ಸಂಕ್ಷಿಪ್ತ ಸುದ್ದಿರೂಪದಲ್ಲಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಕ್ಷೇತ್ರ ವ್ಯಾಪ್ತಿಯ ಸುಂಕದಕಲ್ಲು ಗ್ರಾಮ ದೀರ್ಘಕಾಲದಿಂದ ಆಡಳಿತಾತ್ಮಕ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು, ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ತ್ರಿಶಂಕು ಸ್ಥಿತಿಯಲ್ಲಿ ಸಿಲುಕಿಕೊಂಡಿತ್ತು. ಇದೀಗ ಗ್ರಾಮವನ್ನು ಸರ್ವತೋಮುಖ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ದೃಢ ಸಂಕಲ್ಪದೊಂದಿಗೆ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಅವರು ಭಗೀರಥ ಪ್ರಯತ್ನ ಆರಂಭಿಸಿದ್ದಾರೆ. KKRDB ಅನುದಾನದಲ್ಲಿ 1 ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದ್ದು, ಗ್ರಾಮ ಅಭಿವೃದ್ಧಿಗೆ ಹೊಸ ಚಾಲನೆ ಸಿಕ್ಕಿದೆ. ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸಮಸ್ಯೆಗಳ ನಿವಾರಣೆಗೆ ಮೊದಲ ಆದ್ಯತೆ ನೀಡುವುದಾಗಿ ಶಾಸಕ ಭರವಸೆ ನೀಡಿದ್ದಾರೆ. ಇದೇ ವೇಳೆ 25 ವರ್ಷಗಳಿಂದ ಹಕ್ಕುಪತ್ರ ಸಿಗದೆ ಸಂಕಷ್ಟದಲ್ಲಿದ್ದ ಗುಂಪುಮನೆ ಯೋಜನೆಯ ಫಲಾನುಭವಿಗಳ ಅಳಲು ಕೇಳಿದ ಶಾಸಕ ಸಂಬಂಧಿಸಿದ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಗ್ರಾಮದಲ್ಲಿ PDO ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ಒತ್ತಾಯದ ಮೇರೆಗೆ PDOರನ್ನು ಅಮಾನತ್ತುಗೊಳಿಸಲು ಶಾಸಕರು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಶಿಫಾರಸು ಮಾಡಿದರು. ಕಾಮಗಾರಿಗಳಿಗೆ ಚಾಲನೆ ವೇಳೆ PDO ಗೈರು ಹಾಜರಾಗಿರುವುದು ಆರೋಪಗಳಿಗೆ ಮತ್ತಷ್ಟು ಬಲ ನೀಡಿತು. ಶಾಸಕರು ಗ್ರಾಮದಲ್ಲಿ ಸುತ್ತಾಡಿ ಜನರ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ಮೂಲಭೂತ ಸೌಕರ್ಯಗಳ ಕೊರತೆ ನಿವಾರಣೆಗೆ ಶೀಘ್ರ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಅಧಿಕಾರಿಗಳು, ಗ್ರಾಮಸ್ಥರು, ಮಹಿಳೆಯರು, ಯುವಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ನಮಸ್ತೆ. ಈಗ ಲಿಂಕ್ ಲೈನ್ ಎಲ್ಲೆಲ್ಗಾಗಿದ್ದಾವೆ ಕುಟ್ಟೂರು ತಾಲೂಕಲ್ಲಿ ನಮ್ಮ ಉಜ್ಜಿನಿ ಭಾಗದ್ದು? ಈ ಕಡೆ ಬೈರದೇವ್ರ ಗುಡ್ಡದ್ದು ಮತ್ತೆ ಈ ಕಡೆ ಸುಂಕದಕಲ್ಲಿಗೆ ಯಾವ್ಯಾವ ಇಟ್ಕೊಂಡಿರಿ ಲಿಸ್ಟಲ್ಲಿನೂ? ಈಗ ಇಲ್ಲಿ ಒಂದು 2 ವರ್ಷದಿಂದ ಕೇಳ್ತಾ ಇದ್ದಾರೆ. ಸುಂಕದಕಲ್ಲಲ್ಲಿ ಇದ್ದೀವಿ ನಾವೀಗ. ಈಗ 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 ಕರೆಂಟಿಂದ ಯಾವತ್ತೂ ಸಮಸ್ಯೆ ಇದೆ. ಲಿಂಕ್ ಲೈನ್ ಆದರೆ ನಮ್ಗೆ ಸಮಸ್ಯೆ ಬಗೆಹರಿತದೆ ಅಂತೇಳಿ ಇಲ್ಲಿ ಮತ್ತೆ ಏನು ಕ್ರಮ ಕೈಗೊಂಡಿರಿ ಇಲ್ಲಿ ಕರೆಂಟ್ ಇದು ಸಮಸ್ಯೆಗೆ? ಅಲ್ಲ, ಇಲ್ಲಿದ್ದೀವೀಗ, ಅದರದ್ದೇ ಮೇನ್ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ನಾಳೆ ಬಂದು ವಿಸಿಟ್ ಮಾಡಿ ಇಲ್ಲಿ ಒಂದು ಸ್ವಲ್ಪ ಫಿಸಿಬಿಲಿಟಿ ಚೆಕ್ ಮಾಡ್ಕೊಂಡು ಹೋಗಿ. ನಾಳೆ ಬೆಳಗ್ಗೆನೆ ಬಂದು ಇಲ್ಲೆಲ್ಲ ಲೀಡರ್ಸ್ ಇದ್ದಾರೆ, ಭೇಟಿ ಮಾಡಿ ಇಲ್ಲಿ ಏನು ಅವ್ರಿಗೆ ತೊಂದರೆ ಆಗ್ದಂಗೆ ಯಾವ ರೀತಿ ಮಾಡ್ಬೋದು ಚೆಕ್ ಮಾಡಿಬಿಟ್ಟು. ಹಾಂ ಸರಿ, ನಾಳೆ ಬರ್ತಾರೆ. ಆಯ್ತಾ? ರಾಜ್ಯದಲ್ಲಿ ಎಲ್ಲೂ ಅಷ್ಟೊಂದು ಲಿಂಕ್ ಲೈನ್ ಆಗಿಲ್ಲ, ಅಷ್ಟೊಂದು ಮಾಡಿಸಿ ಕೂಡ್ಲಿಗಿ ತಾಲೂಕಿಗೆ ಎಲ್ಲ ಕಡೆ ಆಯ್ತಾ. ಈಗ ನೋಡಿ, ನಾನು ಹೇಳ್ತೀನಿ, ಟೆಕ್ನಿಕಲ್ ಥಿಂಗ್ಸು ನನಗೂ ಗೊತ್ತಾಗಲ್ಲ ನಿಮ್ಮ ಥರನೇ ಆಯ್ತಾ. ಅವ್ರು ಹೇಳ್ತಾರೆ ಇದು ಅಂತ ಹೇಳ್ಬಿಟ್ಟು ಉಜ್ಜಿನಿದ್ ಮಾಡ್ಸಿವಿ ಆಯ್ತಾ. ಗುಡೇಕೋಟೆದಾಗಿದೆ, ಈ ಕಡೆ ಕೂಡ್ಲಿಗಿದಾಗಿದೆ, ಚಿಕ್ಕಜೋಗಳದಾಗಿದೆ, ಹೊಸಳ್ಳಿದಾಗಿದೆ, ಊಡೆಮ್ದಾಗಿದೆ, ನಿಂಬಳಗೆರೆದಾಗಿದೆ. ಎಲ್ಲದಕ್ಕೂ ಎಲ್ಲೂ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಎಲ್ಲ ಕಡೆನೂ ಇನ್ನೂ 2 ಸಬ್ಸ್ಟೇಷನ್ ಕೂಡ ಹೊಸದು ಬಂದಿದ್ದಾವೆ, ಸೂಪರ್ದೊಂದು, ನಮ್ಮೂರ್ದೊಂದು ಆಯ್ತಾ. ಅದ್ರ ಜೊತೆಗೆ ಈಗ ಎಲ್ಲೆಲ್ಲಿ ಸಣ್ಣ ಪುಟ್ಟ ಉಳ್ಕೊಂಡಿದ್ದಾವೆ ನಾಳೆನೇ ಬರ್ತೀವಿ ಅಂತ ಹೇಳಿದ್ದಾರೆ. ಈ ಬಜೆಟಲ್ಲಿ ಇಟ್ಕೊಂಡು ಈ ಸರಿ ಮಾಡಿಸ್ತೀವಿ. ನಮಗೆ ಅನುಕೂಲ ಆಗುತ್ತೆ ಸರ್. ಯೋಜನೆ ಇದೆಯಲ್ಲ ಮಾಡ್ಲಾರ್ದ ಕೆಲಸ ಮಾಡ್ತೀರಾ? ಅರ್ಧ ಗಂಟೆ ಕಾಯಕ್ಕಾಗಲ್ವಾ? ನೀನೇನು ದೊಡ್ಡ ಮನುಷ್ಯ ಅಂತಾರೆ ಹೇಳಕ್ ಬಂದಿಯಾ? ಇಲ್ಲ, ಊಟಕ್ಕೆ ಹೋಗಿಲ್ಲ ಅಂತೇಳಿ ನಿನ್ನನ್ನು ಅಷ್ಟೇಟಾಗಿ ಇಟ್ಕೊಂಡಾರ ಅವರು ಆಯ್ತಾ. ಸಸ್ಪೆಂಡ್ ಆಗಿದೆ ಅಷ್ಟು ಅರ್ಥ. ನಮ್ಮೂರು 6 ತಿಂಗಳು 3 ತಿಂಗಳು ಸರಿ ಬರ್ತೀವಿ, ಅರ್ಧ ಗಂಟೆ ಮಾತಾಡೋರು ಯಾರು? ಬಾಮ್ಮ ನೀನ್ ಬಾಮ್ಮ ನೀ ಬಾಜೆ ಮುಂದೆ
ಸೈನ್ ಮಾಡ್ಕೊಂಡು ಅಂದ್ರೆ ಸಾಕ್ರಿ, ಅದ್ರ ಬಗ್ಗೆ ಕೇಳ್ಬೇಡ್ರಿ. ಮತ್ತೆ ಪ್ಲಾಟಿನ ಬಗ್ಗೆ ಬರ್ಲೇಬೇಡ್ರಿ ಅಂತ ಹೇಳ್ಯಾರ. 5 ಸಲ ನೀರು ತುಂಬ್ತದ್ರಿ ವರ್ಷಕ್ಕೆ ಈ ಮನೆಗೆ. ಸರಿ ಹಿಂಗ್ ಬಂದು ಬಿದ್ದ ನುಗ್ತೈತಿ. ಏನಾರ ಕೇಳಿ ಏನು ರೆಸ್ಪಾನ್ಸ್ ಇಲ್ಲ. ಹೆಣ್ಮಕ್ಳಿಗೆ ಅಂತ ಏನು ರೆಸ್ಪಾನ್ಸ್ ಮಾಡಲ್ಲ ಪಂಚಾಯತ್. 6ನೇ ಕ್ಲಾಸಿಂದ ಒಂದು 3ನೇ ಕ್ಲಾಸಿಂದ ಒಂದು 800 ಬಿಟ್ಟು ನಮ್ಮ ಪಂಚಾಯತ್ಗೆ ಸೇರಿ ನೀವು ಏನು ಕೇಳಕ್ ಹೋಗ್ಬೇಡಿ. ಒಂದು ಸೈನ್ ಹಾಕ್ಬೇಡ್ರಿ ಅವರು. ಒಬ್ಬ MLA ಬರ್ತಾರಂದ್ರ ಒಬ್ಬ PDO ಕಾಯಕ್ಕಾಗಲ್ಲ, ಕಾಯಕ್ಕಾಗಲ್ಲ. ಮೊನ್ನೆ ತೇರಾತ, ನಮ್ಮೂರ್ ಜಾತ್ರೆ ಆತ, ತೇರಾತ. ಎಂದು ತೇರ್ನಾಗ ಜಾತ್ರೆ ಬಂದಪ್ಪ PDO ಬಂದಿಲ್ಲ. ಇಡೀ ನಮ್ಮ ಪಂಚಾಯತ್ಗೆ ಯಾವ ತೇರಾಗ ಈಗ ಚೆಕ್ ಮಾಡ್ತೇವೆ, ಇದರ ಇಲ್ಲ ಅಂತೇಳಿ ಚೆಕ್ ಮಾಡಕ್ ಹೇಳಿದೀನಿ. ರಾಂಪುರ್ ಮಾಡಿದ್ರೆ ಮಾತ್ರ ಸ್ವತಂತ್ರವಾಗಿದೆ. ಇದು ಭಾಗೀರಥಿ ಮೇಡಮ್ ಇರ್ಬೇಕಾದ್ರೆ ಒಂದು ಹೊಸದು ಕಾಲನಿ ಮಾಡಿದ್ದಾರೆ, ಕ್ಯಾಂಪ್ ಅಂತೇಳಿ. ಗುಂಪು ಯೋಜನೆ ಮಾಡಿ 50 ಮನೆಗಳು ಇಷ್ಟುವರೆಗೂ ಹಕ್ಕುಪತ್ರ ಸಿಕ್ಕಿಲ್ಲ. ಡಿಮ್ಯಾಂಡ್ ಕೊಟ್ಟಿರುವಂತೆ ತುಂಬ ಸರಿ ಕೇಳಿದ್ದಾರೆ. ನನಗೂ ಅದು ಮರ್ತೋಗಿತ್ತು. ಇವತ್ತು ಊರಲ್ಲಿ ಅಲ್ಲ, ಇಲ್ಲಿ ಏನಾಗಿದೆ ನೋಡಿ, ಇಡೀ ಊರಲ್ಲಿ ಇವತ್ತಿಲ್ಲೆಲ್ಲ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. PDO ಯಾರು ತುಂಬ ಇದ್ದಾರೆ. ಆಮೇಲೆ ಈಗ ಇಷ್ಟುವರೆಗೂ ಯಾಕೆ ಇದು ಸಾಲ್ವ್ ಆಗಿಲ್ಲ ಅನ್ನೋದು ನನಗೂ ಗೊತ್ತಾಗ್ತದೆ. ಸುಂಕದಕಲ್ಲು ನಾನು ಈಗ ಈವರೆಗೂ ಮಾತಾಡಿದ್ದೀನಿ, PDO ಈವರೆಗೂ ಹೇಳಿದ್ದೀನಿ. ಇದ್ರದ್ದು ಸಂಪೂರ್ಣ ಮಾಹಿತಿ ತರಿಸ್ಕೊಂಡು ಮತ್ತು ಅದು ಲೀಸ್ಟ್ ನಿಮ್ಮ ಆಫೀಸಲ್ಲಿ ಇದೆ ಅಂತೆ. ಅದು ಇದ್ರದ್ದು 50 ಜನಗಳದ್ದು ಹಕ್ಕುಪತ್ರಗಳದೆಲ್ಲ ಚೆಕ್ ಬಂದು ಹಾಕಿ ಮುಂಚೆನೇ ಕೊಟ್ಟಿರೋದು. ಬಳ್ಳಾರಿ ಜಿಲ್ಲೆ ಇರಬೇಕಾದ್ರೆ ಈಗ ಇದನ್ನು ಅತಿ ಶೀಘ್ರದಲ್ಲಿ ಸಮಸ್ಯೆ ಬಗೆಹರಿಸ್ಬೇಕು. ಎಲ್ಲ ಹಕ್ಕುಪತ್ರ ಕೊಡಂಗೆ ಆಗ್ತದೆ. ಇದು ನಾಳೆ ಸ್ವಲ್ಪ ನನಗೆ ಅದೆಲ್ಲ ಮಾಹಿತಿ ತೊಗೊಂಡು ನನಗೆ ಒಂಚೂರು ಅಪ್ಡೇಟ್ ಮಾಡಿ ಸರ್. ಇದು ನೀವೇ ವಿಸಿಟ್ ಮಾಡಿದ್ರೆ ಒಳ್ಳೇದಿರುತ್ತೆ ಸರ್. ಇದು ಸುಂಕದಕಲ್ಲು. ಸರಿ ಈಗ ನೋಡಿ, Cವರೆಗೂ ಹೇಳಿದ್ದೀನಿ, DSRಗೂ ಹೇಳಿದ್ದೀನಿ. ಆಯ್ತಾ? ಈ ವಾರದಲ್ಲಿ ಇದು ಬಗೆಹರಿಸಲಿದ್ದಾನೆ ಸರ್. ಇದು ಸಮಸ್ಯೆ ಇಲ್ಲೇ ಮ್ಯಾಗದ ಸೀದಾ ಬರ್ತದೆ. ಇಲ್ಲಿಗೆ ಬರ್ರಿ ಸ್ವಲ್ಪ ಬರ್ಬೇಡ. ಸುಂಕದಕಲ್ಲಲ್ಲಿ ಭೂಮಿ ಪೂಜೆ But this video has escaped. ನಾನೇ ಮಾಡ್ತೀನಿ. ಆಯ್ತಾ? ಎಲ್ಲ ಟೋಟಲ್ ಇರ್ರೆಸ್ಪಾನ್ಸಿಬಲ್, ಯಾರು ಕೆಲಸ ಮಾಡ್ತಾ ಇಲ್ಲ. ಏನು ಹೆಸರು ಎಲ್ಲ ನೀವು ಟೈಟ್ ಮಾಡ್ಬೇಕು, ಇಲ್ಲಾಂತಂದ್ರೆ ನಾನೇ ಮಾಡ್ತೀನಿ. ಆಯ್ತಾ? ಸುಮ್ಮನೆ ಇಲ್ಲೆಲ್ಲ ಜನಗಳಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ಅವರು ಒಂದು ರೆಸ್ಪಾನ್ಸ್ ಕೊಡೋದಿಲ್ಲ ಮೆಂಬರ್ಗಳಿಗೆ. ಹಾಂ, ಓಕೆ, ನೋಡಿ ಚೆಕ್ ಮಾಡಿ ಸರ್. ಇಲ್ಲ ಇದ್ರೆ ಅಂತ ಹೇಳಿದ್ರು, ಮೀಟಿಂಗಲ್ಲಿ ಇದ್ರೆ ಓಕೆ, ಇಲ್ಲ ಅಂತಂದರೆ ಚೆಕ್ ಮಾಡಿ. ಹಾಂ, ಓಕೆ, ಚೆಕ್ ಮಾಡಿ ಸರ್, ಕನ್ಫರ್ಮ್ ಮಾಡಿ. ಈಗ ಏನು ತಡೆ, ಒಂದು ಸೆಕೆಂಡ್ ತಡೆ. ಏನು ವಿಷಯ ಅದು? ಏನಿಲ್ಲ ಸರ್, 48 ಮನೆ ಇಲ್ಲಿ ಅದಾವ. ಒಂದು ಡಿಮ್ಯಾಂಡಿ ಸೇರಿಸಿ ಅನ್ನಲ್ಲ, ಅದನ್ನು ಸಿಕ್ಕಮರ ಹಾಕಿದ್ರು. ಮಾಡಿಸ್ಕೊಡ್ತೀವಮ್ಮ ನಾವು. ಈಗ ಡಿಮ್ಯಾಂಡಿಗೆ ಇದು ಒಂದಕ್ಕೂ ಹಕ್ಕುಪತ್ರ ಕೊಟ್ಟಿಲ್ಲ. ಕೊಟ್ಟಿಲ್ಲ. ಇದು ಇವ್ರ ಗಮನಕ್ಕೆ ಬಂದೈತಾ? ನಮ್ಮೂರ್ದು ಏನಾರು ತಗೊಂಡು ಹೋದ್ರೆ ನಿಮ್ಮೂರ್ದೇ ನಮಗೆ ತೆಲ್ಲವಾಗೈತೆ ಅಂತ ಸರ್. ನಮ್ಮೂರೇ ತೆಲ್ಲವಾಗೈತೆ ಸರ್. ಯಾವ ಟಾಟಾ ಹೋಗ್ಬಿಟ್ಟು ಅರ್ಥ ಆಯ್ತಾ? ಇದೆ ಏನು ಶುಗರ್ ಆಯ್ತಾ? ಏನು ಅಷ್ಟು ಅರ್ಜೆಂಟ್ ಹೋಗ್ತಿದ್ರಾ? ಒಂದು ಅರ್ಧ ಗಂಟೆ ನಾವು ದಿನ ಬರ್ತೀವ. 6 ತಿಂಗಳು 3 ತಿಂಗಳು ಒಂದ್ಸರಿ ಬಿದ್ದಕ್ಕೆ ಏನು ಪ್ರಾಬ್ಲಮ್ ಆಗಬೇಕು ಸರ್? ಮಾತಾಡ್ತಾರೆ. ಹಲೋ, ಅಲ್ಲ ಇಲ್ಲಿ ಇದರಲ್ಲಿ ಈಗ ಇದು ಹೊಸದು ಕಾಲೋನಿ ಆಗಿದೆಲ್ಲ, ಕ್ಯಾಂಪು. ಈಗ ಇದೇನು ಇವ್ರಿಗೇನು ಹಕ್ಕುಪತ್ರ ಕೊಟ್ಟಿಲ್ವಂತೆ. ಏನು ಗೊತ್ತಿದೆ ನನಗೆ. ಹಾಂ, ಇಲ್ಲ ನಾಳೆನೇ ವಿಚಾರ ಮಾಡಿ ನನಗೆ ಅಪ್ಡೇಟ್ ಮಾಡೋದು.
ನೀವು ಭಾಳ ದಿವಸ ಯಾವತ್ತು ಭಾಗೀರಥಿ ಮೇಡಮ್ ಇರಬೇಕಾದ್ರೆ ಇದು ಕಾಲನಿ ಆಗಿರೋದು ಇಷ್ಟುವರೆಗೂ ಅವ್ರು ಹಕ್ಕುಪತ್ರ ಕೊಟ್ಟಿಲ್ಲ ಮತ್ತು ಏನು ಇನ್ನೇನಾಗಬೇಕು ನಾವು ಮಾಡಿಸ್ಕೊಡ್ತೀವಿ ಹಕ್ಕುಪತ್ರ ಡಿಮ್ಯಾಂಡಲ್ಲಿ ಸೇರಿಲ್ವಂತೆ ಸ್ವಲ್ಪ ಅಪ್ಡೇಟ್ ಮಾಡಿ ಎಲ್ಲ ಬಂತು ಕ್ಯಾಂಪ್ ಅಂದ್ರೆ ಎಲ್ಲ ಬಂತಲ್ಲ ಕ್ಯಾಂಪ್ ಅಂದ್ರೆ ಎಲ್ಲ ಬಂತು ವಿಸಿಟ್ ಮಾಡಿದ್ರೆ ಅಲ್ಲ ಒಂದು ಹೆಣ್ಮಕ್ಳ ಹತ್ರ ವಹಿಸ್ಕೋಬೇಕು ಅಷ್ಟೊಂದು ಇಲ್ಲೇನು ಬರೋದಿಲ್ವಾ ಅಲ್ಲ ನಿಜವಾಗ್ಲೂ ಹೇಳ್ತೀನಿ ನೋಡಿ ಪಬ್ಲಿಕ್ ಲೈಫಲ್ಲಿದ್ದೀರಿ ಚಿಕ್ಕ ವಯಸ್ಸೈತೆ ಗೊತ್ತಾಯ್ತಾ ನೀವು ಬೇರೆ ಹೆಂಗೆ ಅಂದ್ಕೊಂಡಿದ್ರೇನು ಸಾರ್ವಜನಿಕರು ಎಷ್ಟು ವಯಸ್ಸಾದ ಹೆಣ್ಮಕ್ಳು ಬಂದು ಅಷ್ಟು ಗೋಳಾಡ್ತಾರಲ್ಲ ರೀ ಅಲ್ಲ ಏನು ಮಾಡ್ತೀರಿ ಸುಮ್ಮನೆ ಮಾಡ್ತೀರಿ ನಾನೇನು ದಿನ ಬರ್ತೀನಿ ನಿಜವಾಗ್ಲೂ ನೋಡಿ ಹೇಳ್ತೀನಿ ನಮ್ಮ ಆತ್ಮಸಾಕ್ಷಿ ಕೆಲಸ ಮಾಡಬೇಕು ನಾನು ಹೇಳ್ತೀನಿ ಅಂತಲ್ಲಿ ಇವ್ರು ಯಾರು ಅಂತಾರೆ ಅಂತೇಳಿ ಅಂತೇಳಿ ಆಯ್ತಾ ಎಷ್ಟು ಜನ ನಿರುದ್ಯೋಗಿಗಳೇ ನಿಂತಾರೆ ಇಲ್ಲಿ ಗೊತ್ತಾ ಆಯ್ತಾ ನಿಮ್ಗೆ ಎಷ್ಟು ಒಳ್ಳೆ ಅವಕಾಶ ಇದೆ ಸರ್ಕಾರದ ಕೆಲಸ ಹೋಗೋಣ ನೋಡು ಬಂದು ಬರ್ತಾಯಿತ್ತು ದಿನ ಬೆಳಿಗ್ಗೆ ನಮ್ಮ ಮನೆ ಹತ್ರ 1000 ಜನ ಬರ್ತಾರೆ 1000 ಜನ ಬರ್ತಾರೆ ಆಯ್ತಾ ಏನಾದರೂ ಒಂದು ಕೆಲಸ ಕೊಟ್ಟಿರ್ತೀರ ನನ್ನ ಮಕ್ಕಳಿಗೆ ಬರೀತಿರ್ತಾರೆ ಅಂತೇಳಿ ಅಲ್ಲ ನೋಡಿ ಭಾಳ ಜನ ಆಗ್ಲಿಲ್ಲ ತಂದಿರ್ತಾರೆ ಒಪ್ಕೊಳ್ತೀವಿ ನಾವು ಆಯ್ತಾ ಹೆಣ್ಮಕ್ಳು ಬಂದು ಹೆಣ್ಮಕ್ಳು ಯಾರು ಸುಳ್ಳು ಹೇಳ ಸರ್ ನಮ್ಮ ಪಂಚಾಯತ್ಗೆ ಆಗದೆ ಇರ್ತಕ್ಕ ಅಪರಾಧ ವಸ್ತು ಯಾವ್ದವ್ರಿಗೆ ಕೊಡಲ್ಲ ನಾವು ಯಾವ್ದು ಕೊಡಲ್ಲ ಕಾನೂನಾಗಿರೋ ಕೊಡ್ತೀವಿ ನಾವು ಆಡಳಿತ ಭಾಳ ನೊಂದಿದ್ದಾರೆ ಆಯ್ತಾ ಪಂಚಾಯತಿ ಒಂದು ಸೊಸೈಟಿ ಒಂದು ಕ್ಷೇತ್ರ ಒಂದು ತಾಲೂಕು ಒಂದು ಹಿಂಗೆ ಆಗ್ಬಿಟ್ಟು ಅತಂತ್ರ ಆಗಿದ್ದಾರೆ ಇನ್ನು ಎಕ್ಸ್ಟ್ರಾ ಎಫರ್ಟ್ಸ್ ಇಂದ ನೀವು ಕೆಲಸ ಮಾಡಬೇಕು ಸರ್ ನಮ್ಮ ಮೀಟಿಂಗ್ ರೆಸಲ್ಯೂಷನ್ ಪಾಸ್ ಮಾಡಿರೋ ಕೆಲಸ ಏನು ಮಾಡ್ಯಾರ ಸರ್ ಈಗ ಆಡಳಿತಾಧಿಕಾರಿ ಐತೆ ಸರ್ ಯಾರಿಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಯಾರು ಹಾಂ ಹಾಂ ನಂಬರ್ ಇಸ್ಕೊಂಡು ಫೋನ್ ಮಾಡಿ ಸ್ವಲ್ಪ ಅರ್ಧಕ್ಕಿಂತ ಜಾಸ್ತಿ ಇದ್ರೆ SCPT SPಲಿ ತಗೋಬೋದು ಆ ಥರ ಏನಾದರೂ ಎಲ್ಲ ಮಿಕ್ಸ್ ಅದಾವ ಸರ್ ಈಗ ನೋಡಿ ನಾವು ಅಂದ್ಕೊಂಡ್ವಿ ಈಗ ಮೊನ್ನೆ ಒಂದು ಸ್ವಲ್ಪ ಅನುದಾನ ಹಾಕಿದ್ವಿ 1 ಕೋಟಿ ಹಾಕಿದ್ರೆ ಒಂದು ಹಂತಕ್ಕೆ ಬರ್ತದೆ ಅಂದ್ಕೊಂಡ್ವಿ ಸಾಕಾಗಲ್ಲ ಈಗ ಈ ಬಾರಿ ಬಜೆಟಲ್ಲಿ ಮೊನ್ನೆ ಅನೌನ್ಸ್ ಮಾಡಿದ್ದಾರೆ ಈಗ ಮೇ ತಿಂಗಳಲ್ಲಿ ನಾವು ಮತ್ತೆ ಆಕ್ಷನ್ ಪ್ಲಾನ್ ಸಬ್ಮಿಟ್ ಕೊಡಬೇಕು ಈ ತಿಂಗಳು ಕೂಡ ಈ ವರ್ಷ ಆಕ್ಷನ್ ಪ್ಲಾನ್ ಅನ್ನು ಕೂಡ ಮತ್ತೆ ಒಂದು ನಿಮ್ಮ ಯಾಕೆಂದ್ರೆ ನಿಮಗೆ ಪಾಪ ಅತಂತ್ರ ಆಡಳಿತಾತ್ಮಕವಾಗಿ ಅದಕ್ಕೋಸ್ಕರ ಮಾಡ್ಕೊಡಿ ಈಗ ನಿಮಗೆ ಹಕ್ಕುಪತ್ರ ಕೊಡಿಸೋ ಜವಾಬ್ದಾರಿ ಮತ್ತೆ ಮೂಲಭೂತ ಸೌಕರ್ಯಗಳು ಈ ರಸ್ತೆ ಮತ್ತೆ ಚರಂಡಿಗಳು ಈ ವರ್ಷ ಕೂಡ ಮತ್ತೆ 1 ಕೋಟಿ ಅನುದಾನ ಹಾಕಿ ನಿಮ್ಗೆಲ್ಲ ಮೂಲಭೂತ ಸೌಕರ್ಯಗಳು ಈ ಕ್ಯಾಂಪ್ಗೆ ಕೂಡ ಮಾಡ್ಕೊಡೋ ಹಕ್ಕುಪತ್ರಗಳು ಮಾಡ್ಕೊಡ್ತೀವಿ ಮತ್ತೆ ಚರಂಡಿ ಏನು ಹೇಳಿದಿರಿ ಈಗ ಬಾಕ್ಸ್ ಚರಂಡಿ ಇದು ಕೂಡ ಮಾಡ್ಕೊಂಡು ಚರಂಡಿ ಆಯ್ತಾ ದೊಡ್ಡ ಚರಂಡಿ ಹಾಕಿ ಮಳೆ ಬರೋಕ್ಕಿಂತ ಮುಂಚೆ ಮಾಡಿದ್ರು ಆಯ್ತಾ ಮಾಡ್ತಾ ಇದ್ದೇವೆ ದಿನ ಬರ್ತೀವಿ ನಾವು ಮುಖನೂ ನೋಡಿಲ್ಲ ನೀನು ಯಾರಂತ ಗೊತ್ತಿಲ್ಲ ಇಲ್ಲಿ PD ಯಾರಂತ ಗೊತ್ತಿಲ್ಲ ನಮಗೆ ಬಂದಾಗ ಗೊತ್ತಾಯ್ತು ಅಟ್ಲೀಸ್ಟ್ ಬಂದಾಗ ಒಂಚೂರು ಬ್ರೀಫ್ ಮಾಡೋಕ್ಕಾಗಲ್ವ ನಿನ್ನೆ ಪರ್ಟಿಕ್ಯುಲರ್ ಆಗಿ ಹೇಳಿದ್ವಿ PDO VA RIಗಳಿರ್ಬೇಕಂತ ನಾವು 3 ತಿಂಗಳಿಂದ ಅಧಿವೇಶನ ಎಲೆಕ್ಷನ್ನು ನಮ್ಮ ಪಾರ್ಟಿ ಕೆಲಸ ಮತ್ತು ಇದು ಜಾತ್ರೆಗಳು ಮದುವೆಗಳೇ ಆಗೋಗಿದ್ದಾವೆ ಒಂದು ದಿವಸ ಆಡಳಿತ ಮಾಡೋಕ್ಕಾಗ್ತಲ್ಲ ಇವತ್ತು ಯಾವುದು ಮದುವೆಗಳಿಲ್ಲ ಅಂತೇಳಿ ನಿನ್ನೆ ರಾತ್ರಿ 7 ಗಂಟೆಗೆ 4 ಗಂಟೆಗೆ ಡಿಸೈಡ್ ಮಾಡಿ 7 ಗಂಟೆಗೆ ತಿಪ್ಪಿ ಹಾಕಿದ್ವಿ ಅಟ್ಲೀಸ್ಟ್ ಮುಗಿಸ್ಬಿಡೋಣ ಭೂಮಿ ಪೂಜೆಗಳು ಅಂತೇಳ್ಬಿಟ್ಟು ನಾಳೆ 30 ಮದುವೆ ಇದೆ ನಾಡಿದ್ದು 30 ಮದುವೆ ಇದೆ ಆಯಿತಾ ಶುಕ್ರವಾರ ಮತ್ತೆ ರಜೆ ನಿಮಗೆ ಬುದ್ಧ ಜಯಂತಿ ಬುದ್ಧ ಪೂರ್ಣಿಮೆ May 1 ಶನಿವಾರ ಇನ್ನೆಲ್ಲ ನೀವು ಸಿಗೋದಿಲ್ಲ ಮತ್ತು ಭಾನುವಾರ 3 ದಿವಸ ಯಾವಾಗ ನೋಡಿದ್ರು ರಜೆಗಳು ಇದಾಗ್ತದೆ ಆಯ್ತಾ ಏನು ಪ್ರಾಬ್ಲಮ್ ಅದು ಹಕ್ಕುಪತ್ರಗಳದ್ದು ಹೋಗಿ ಒಂದೊಂದು ದಿನಗಟ್ಲೆ ಕುಂತೀನಿ ಸರ್
NMR ಹಾಕಿ ಕೊಡಲ್ಲ ಸರ್ ಅವರು. ನಾವು ಬೇರೆ ಮಾಡ್ತಾರೆ ಸರ್ ಕೆಲಸನ ಸುಮ್ಕುತ್ತಾರೆ. ಈಗ ಯಾವ ಪಂಚಾಯತಿಗೆ ಸೇರ್ಕೊಳಕ್ ಹೋದ್ರೆ ಆಗಲ್ಲ ಸರ್. ಕ್ಷೇತ್ರ ವಿಂಗಡಣೆ ಆದ್ಮೇಲೆ ಎದ್ರಕರ ಒಂದ್ರ ಪರ್ಮನೆಂಟ್ ಆಗುದು. ಈಗ ನಾವು ಹೋದ್ರೆ ಮತ್ತೆ ಹತ್ತತ್ರ ಎಕಡೆಗೆ ಹೋದ್ರೆ ಹತ್ತಂದ್ರೆ ಈಗ ಅಲ್ಲೇ ಇರ್ಬೇಕು. ನೀವು ಅದೇ ಬಂದೋಬಸ್ತ್ ಕ್ಷೇತ್ರ ವಿಂಗಡಣೆ ಆಗೋವರೆಗೆ ನಾವು ಎಲ್ಲಿಗೆ ಹೋಗಲ್ಲ ಸರ್, ಅಲ್ಲೇ ಇರ್ತೇವೆ. ಅವ್ರ ಅಧಿಕಾರಿಗಳನ್ನ ಬಂದೋಬಸ್ತ್ ಮಾಡಿ ನಮ್ಗೆ ಸೌಲಭ್ಯ ಅವ್ರದ್ದೇ ಓಟ್ ಬರೋದಿಲ್ಲ ಸರ್. ಈಗ ಅದು ಇಲ್ಲ ಇದಿಲ್ಲ ಅಂತ ಹೇಳ್ತಿದಾರೆ. ಚರಂಡಿ ತರ್ಸಲ್ಲ, ಬೇಡ ಒಂದ್ ಲೈಟ್ ಹಾಕ್ಸಲ್ಲ, ನೀರ್ ವ್ಯವಸ್ಥೆ ಇಲ್ಲ. ಇದನ್ನ ಡಿಮ್ಯಾಂಡಿಂಗ್ ಸೇರಿದಂತ PDO ನಿಮ್ಮ ಗಮನಕ್ಕೂ ಎಲ್ಲ ತಿಳಿಸ. ನೀವು ಹೇಳಿದ್ರೆ ನಮ್ಮ ಪಂಚಾಯತ್ ಇರ್ತಕ್ಕಂಥ ಅಧಿಕಾರಿಗಳು ಯಾವುದೇ ತರದ ಕೆಲಸ ಮಾಡಲ್ಲ. ನಾಳೆ ಹೊಸದು ಬರುತ್ತಾ ಅದು ಮಾತ್ರ ಇದು 20 ವರ್ಷದ ಸಮಸ್ಯೆ. 2005 ಎಷ್ಟು ಮನೆ ಇದಾವೆ ಸರ್? ಇದು 50 ಮನೆ ಗುಂಪು. 50 ಮನೆ ಸರ್. 2 ಊರಾಗ ಹಾಕ್ಯಂದ್ರೆ 40 ರಸ್ತೆ ಚರಂಡಿ ಬೇಕಾ? ಎಲ್ಲ ಜನಾಂಗ ಇದಾರೆ ಇಲ್ಲಿ. 100% complete. Not even single person is satisfied. ಅಲ್ಲ ನೋಡಿ, ನಾನೀಗ CEOವರೆಗೂ ಹೇಳಿದ್ದೀನಿ ಆಯಿತಾ. ನಾನು ಮತ್ತೆ ಇವ್ರಿಗೂ DS ಅವ್ರಿಗೂ ಹೇಳಿದ್ದೀನಿ, ನಾಳೆ ಬಂದು ವಿಸಿಟ್ ಮಾಡಿ ಊರಿಂದ ಏನೇನು ಸಮಸ್ಯೆಗಳಿದ್ದಾವೆ ಎಲ್ಲ ಲಿಸ್ಟ್ ಮಾಡಿ ನನಗೆ ಗುರುವಾರ ಎಲ್ಲ ನನಗೆ ಕೊಡಬೇಕು. ಇಲ್ಲ 2ನೇ ತಾರೀಕು ಇಲ್ಲೇನೋ ವಿಸಿಟ್ ಮಾಡ್ತೀರಾ ನೀವೇನು? ಯಾವಾಗ ಬಂದ್ರಿ ಸರ್? ನಾವು ಮೆಂಬರ್ ಸುಮ್ಮನೆ ಬಂದು ನಿಮಿಷ ಯಾರು ಮಾತಾಡ್ತಾರೆ ನೋಡಿ. ಗಾಂಧಿ ಡ್ಯಾಮು ಮನೆಗಳು ಅದೇನು ಡಿಮ್ಯಾಂಡಿಂಗ್ ಸೇರಿಸಿಲ್ಲ ಅಂತೇಳಿ 20-25 ವರ್ಷದಿಂದ ನೋಡಿ. ಅವ್ರದ್ದು ಇಷ್ಟು ಸಣ್ಣನಿದ್ದಾನೆ ಆಯಿತಾ, ಎಲ್ಲ ಬೈತಾ ಇದ್ದಾರೆ. ಇಷ್ಟು ಇರ್ರೆಸ್ಪಾನ್ಸಿವ್ ಆಗಿ ಇಷ್ಟು ಚಿಕ್ಕ ವಯಸ್ಸಿಗೆ ಇದ್ದರೆ ಒಂದು ಮೊನ್ನೆ ಜಾತ್ರೆ ಇರಬೇಕಾದ್ರೂ ಒಂದು ಕಡ್ಡಿ ಅಲಗಾಡಿಸಿಲ್ಲ. ಚರಂಡಿಗಳು ಗಬ್ಬೆ ನಾರ್ತಾ ಇದ್ದಾವೆ. ಒಂದು ಚೂರು ಕೂಡ ಕ್ಲೀನ್ ಕೂಡ ಮಾಡಿಲ್ಲ. ಮತ್ತೆ 20-25 ವರ್ಷದಿಂದ ಏನಕ್ಕೆ ಹಂಗೆ ಇಟ್ಕೊಳ್ತೀವಿ? ಏನು ಪ್ರಾಬ್ಲಮ್ ಅದು ಕೊಡೋಕ್ಕೆ? ಯಾಕೆ ಇವ್ರಿಗೆ ಗೊತ್ತಿಲ್ಲಲ್ಲ? 25 ವರ್ಷ ಪ್ರಾಬ್ಲಮ್ಮು 2 ವರ್ಷದಿಂದ 1.5 ವರ್ಷದಿಂದ ಗೊತ್ತಿಲ್ಲ. ಅದೇ ಏನು ಪ್ರಾಬ್ಲಮ್ ಆಗಿದೆ? ಏನಕ್ಕೆ ಕೊಟ್ಟಿಲ್ಲ? ಮನೆ ಹಾಕೊಟ್ಟಿದ್ದಾರೆ, ಅದೆಲ್ಲ ಕಟ್ಟಿದ್ದಾರೆ. ಈ ಕಟ್ಟಿಗೆಂದ್ರೆ ಹೋಗಾದ್ರೆ ಹಕ್ಕಪತ್ರ ಕೊಡ್ರಿ ಅಂತಂದ್ರೆ ಕೊಡ್ತಾ ಇದ್ದಾರೆ. ಅವ್ರು ಗೊತ್ತಿರ್ತದೆ. ಅವು ಡಿಮ್ಯಾಂಡ್ನಾಗ ಇಲ್ಲ. ವಿಶೇಷವಾಗಿ ಸುಂಕದಕಲ್ಲು ಗ್ರಾಮ ಹೇಳಬೇಕಂತಂದರೆ ಈ ಊರಿನ ಜನಗಳ ಪರಿಸ್ಥಿತಿ ನಿಜವಾಗ್ಲೂ ಒಂದು ಸಾಂವಿಧಾನಿಕ ರೀತಿಯಲ್ಲಿ ಅವರು ಭಾಳ ತೊಂದರೆಯಲ್ಲಿ ನೋವಲ್ಲಿದ್ದಾರೆ ಆಯಿತಾ. ಯಾಕೆಂದರೆ ಗ್ರಾಮ ಪಂಚಾಯತಿ ಒಂದು, ಸೊಸೈಟಿ ಒಂದು, ಮತ್ತು ಸೆಕ್ರೆಟ್ರಿ ಒಂದು ಕಡೆ, ಆಮೇಲೆ ವಿಧಾನಸಭಾ ಕ್ಷೇತ್ರ ಒಂದು ಕಡೆ, ತಾಲೂಕು ಒಂದು ಕಡೆ ಆಯಿತಾ. ಈ ಥರ ಆಡಳಿತ ವ್ಯವಸ್ಥೆಯಲ್ಲಿ ಅತಂತ್ರರಾಗ್ಬಿಟ್ಟಿದೆ. ಸೊ ಇದು ಮೊದಲೇ ಬಾರಿಗೆ ನಮ್ಗೆ ಇಲ್ಲಿ ಬಂದ ಕೂಡಲೇ ಗೊತ್ತಾಯ್ತು ಇದ್ರ ಬಗ್ಗೆ. ಅದಕ್ಕೋಸ್ಕರ ಇದೊಂದು ವಿಶೇಷವಾಗಿ ಪರಿಗಣನೆ. ಮತ್ತು ಎಲ್ಲ ಸಮಾಜದವರು ಒಂದು ಶಾಂತಿ ನೆಮ್ಮದಿಯಿಂದ ಬಾಳ್ತಕ್ಕಂಥ ಊರು ಗ್ರಾಮ ಇದು.
ಅರ್ಥ ಇದೆ, ಎಲ್ಲ ಸಮಾಜದಲ್ಲಿ. ಸೊ ಆದರೆ ಅಭಿವೃದ್ಧಿಲಿ ಮಾತ್ರ ಭಾಳ ಹಿಂದುಳಿದಿದೆ. ಸೊ ಇದು ನಾವು ಮನವರಿಕೆ ಆಗಿ ಈಗ ಸುಮಾರು ಒಂದು ಮೊನ್ನೆ ನಮ್ಮ ಡಿ ಸುಧಾಕರ್ ಸರ್ ಪ್ಲಾನಿಂಗ್ ಮಿನಿಸ್ಟರ್ ಅವರ ಒಂದು GDQ ಇದರಲ್ಲಿ ವಿಶೇಷ ಅನುದಾನದಲ್ಲಿ 1 ಕೋಟಿ ಅನುದಾನ ಇಲ್ಲಿ ಹಾಕಿದ್ದೇವೆ. ಇದು ಬೇರೆ ಕೂಡ ಇದಕ್ಕೆ ಮುಂಚೆನೂ ನಿಮ್ಗೆ ಹಾಕಿದ್ವಿ. ಮತ್ತು ಈಗ ನಿಮಗೆ ಇನ್ನೊಂದು ಈಗ ಆರೋಗ್ಯ ಕೇಂದ್ರ ಕೂಡ ಅನುದಾನ ಬಂದಿದೆ. ಅದು ಕೂಡ ಭೂಮಿ ಪೂಜೆ ಮಾಡ್ಕೋಬೇಕು. ಜೊತೆಗೆ ಈಗ ಶಾಲೆ ಕೂಡ ಅಭಿವೃದ್ಧಿಗೆ ಕೂಡ ಅನುದಾನ ಬಂದಿದೆ, ಶಾಲೆ ಇದಕ್ಕೂ ಕೂಡ. ಅದ್ರ ಜೊತೆಗೆ ಏನಂದರೆ ಈಗ ನೋಡಿ, ಇಷ್ಟು ವರ್ಷಗಳಾದರೂ ಮೂಲಭೂತ ಸೌಕರ್ಯಗಳಿಂದ ಆಗ್ತಾಯಿತ್ತು. 10-20 ಲಕ್ಷ ಇಲ್ಲಿ ಆಗೋದಿಲ್ಲ ಅಂತೇಳಿ ಸುಮಾರು 1 ಕೋಟಿ ಅನುದಾನ ಇವತ್ತು ಹಾಕಿದ್ದೀವಿ. ಈಗ ಮತ್ತೆ ಈ ವರ್ಷ ಬಜೆಟಲ್ಲಿ ಕೂಡ ಇನ್ನೂ ಏನೇನು ನಿಮಗೆ ಮೂಲ ಸೌಕರ್ಯಗಳು ಬೇಕು ಅದಕ್ಕೂ ಕೂಡ. ಮತ್ತು ಮೇನ್ಲಿ ಬಹುಮುಖ್ಯವಾಗಿ ಸುಂಕದಕಲ್ಲು ಹಿಂಗೆ ಮೂರ್ತಿನಾಯಕನಹಳ್ಳಿ ರಸ್ತೆ ಭಾಳ ಅವಶ್ಯಕತೆ ಇದೆ. ಈಗ ಅದಕ್ಕೂ ಕೂಡ ಈಗ ಶೀಘ್ರದಲ್ಲೇ ಅದಕ್ಕೂ ಭೂಮಿ ಪೂಜೆಗೆ ಬರ್ತೀವಿ. ಅದೇ ರೀತಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿರೋಂಥ ಎಲ್ಲ ರಸ್ತೆ ಸಂಪರ್ಕಗಳು ಇಂಪ್ರೂವ್ ಮಾಡೋದಕ್ಕೆ, ಮತ್ತು ಏರಿಗಳಲ್ಲಿ ಮತ್ತು ಓಣಿಗಳಲ್ಲಿ ಇರ್ತಕ್ಕಂಥ ಏನೋ ಒಂದು ಮೂಲಭೂತ ಸೌಕರ್ಯಗಳು ಚರಂಡಿ, CC ಅದಕ್ಕೆಲ್ಲ ಒತ್ತು ಕೊಟ್ಟು ಖಂಡಿತ ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಮೂಲಭೂತ ಸೌಕರ್ಯಗಳು ಒದಗಿಸೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ. ನಿಮ್ಮ ಆಶೀರ್ವಾದ. ಯಾವುದೇ ರೀತಿ ಇಲ್ಲಿ ಸ್ವಚ್ಛತೆ ಮತ್ತು ಸಾರ್ವಜನಿಕರಿಂದ ದೂರುಗಳು ಬಂದಿದೆ. ಸರ್, ಅವತ್ತು ಶಾಲೆ ಕುಡಿತಾಗ ನಿಮ್ಗೆ ಏನು ಕರೆಂಟ್ ಅಲ್ಲ ಸರ್? ಈಗ ಹೊಸದು ಅದನ್ನ ಮಾಡಿ ಇದು ಮಾಡೋದಕ್ಕಿಂತ ಲಿಂಕ್ ಲೈನ್ ಆಗಿಬಿಟ್ರೆ ಪ್ರತ್ಯೇಕವಾಗಿ ನಮಗೆ ಬರ್ತದೆ. ನಮಗೆ ವಿಧಾನಸಭಾ ಕ್ಷೇತ್ರ ಮತ್ತೆ ಇದ್ರ ಪಂಚಾಯತಿ ಪಂಚಾಯತಿ ಕೂಡ ಬಹಳ ವಿಚಿತ್ರವಾಗಿದೆ ಪಾಪ ಊರು. ನೋಡಿ ಸರ್, ನಾಳೆ ನಾಡಿದ್ದು ಸ್ವಲ್ಪ ವಿಸಿಟ್ ಮಾಡಿ ಸೀವರ್ ಗಮನಕ್ಕೂ ತಂದಿದ್ದೀನಿ. ವಿಸಿಟ್ ಮಾಡಿ ಮಾನ್ಯ ಕೂಡ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಸಾಹೇಬರಿಗೆ ನಮ್ಮ ಸುಂಕದಕಲ್ಲು ಗ್ರಾಮದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಮತ್ತು ಸ್ವಾಗತ. ನಮ್ಮ ಹಳ್ಳಿ ಹಿಂದುಳಿದ ಮುಂದೆ ತಂದೆ ತರ್ತೀವಂತವ್ರು ಒಂದು ಫಸ್ಟ್ ಹೋಮ್ ಪೂರ್ತಿ ಹೇಳಿದ್ರು. ಈಗ ಅದೇ ರೀತಿ ಕೆಲಸ ಮಾಡಿಕೊಡ್ತಾರೆ. ಮುಂದೆ ನಮ್ಗೆ ಅದೇ ರೀತಿ ಕೆಲಸ ಮಾಡಿಕೊಡ್ಬೇಕಂದ್ರೆ ಅವ್ರನ್ನ ತಮ್ಮಲ್ಲಿ ಕಳಕಳಿಂದ ಮನವಿ ಮಾಡಿಕೊಡ್ತಾರೆ. ಹೆಚ್ಚಿನ ಮಾಡ್ತಾರೆ. ಆಮೇಲೆ ಒಂದು ಸ್ವಲ್ಪ ಗುಡಿ ಹತ್ರ ಒಂದಿಷ್ಟು ಮಾತ್ರ ನಮ್ಮ ರೈತರು ಅಲ್ಲ ಇಲ್ಲೇ ಬೇರೆ ಸಾಕು ನೋಡಿ. ಕೊಡಿಸ್ತೀನಿ ಬಾ, ಬರ್ರಿ ಬರ್ರಿ, ಸ್ವಲ್ಪ ಅಗಲ ಸ್ವಲ್ಪ ಹಿಂಗೆ ಬಗಲಾಗ್ರಿ ಎಲ್ಲರೂ.
ಸಾಕೇನು ಅರಸ್ಬೇಡ. ಹ್ಞೂ ಹಾಕ್ರಿ ಸರ್, ಆರಿ ಹಾಕ್ರಿ ಸರ್. ಹಾಕ್ರಿ ಬೇಗ ಇನ್ನೊಂದು ಸರಿ ಹಾಕ್ರಿ, ಸಮಾಧಾನ ಹಾಕ್ರಿ. ಕೊಡಿಸ್ತೀವಿ. ಹೋಗಿ ಅಲ್ಲೆಲ್ಲ ಡೀಟೇಲ್ಸ್ ಮಾಹಿತಿ ಪಡ್ಕೊಂಡ್ಬಿಟ್ಟು ವರದಿ ಸಬ್ಮಿಟ್ ಮಾಡಬೇಕು. ನಾಳೆ ಹಾಕ್ಬೇಕಿತ್ತು ಕೆಲಸ. ಎಸ್ ಸರ್ ನನಗೆ ಈಗ ಏನು ಶುಕ್ರವಾರದವರೆಗೂ ನನಗೆ ಟೈಮ್ ಕೊಡಿ. ಯಾಕಂದ್ರೆ ಈಗ ನನ್ನ ಗಮನಕ್ಕೆ ಬಂದಿದೆ, ನಿಮ್ಗೆ 25 ವರ್ಷದಿದೆ, ಆಕ್ರೋಶ ಈಗ ತೆಗಿಬೇಡ್ರಿ. ನನಗೆ 1 ವಾರ ಅವಕಾಶ ಕೊಡ್ರೆ ಮಾತಾಡಕ್ಕೆ ಫಂಕ್ಷನ್ ಇಟ್ಕೊಂಡು ಸರ್ ಸ್ವಲ್ಪ ಎಲ್ಲ ಮದುವೆಗಳು ಎಲ್ಲ ಮುಗಿಸ್ಕೊಳ್ರಿ, ಎಲ್ಲ ನಂಬರ್ ಇಟ್ಕೋಬೇಕು.